ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಕ್ರೈಮ್ಸ್. ಇವತ್ತು ನಾನೊಂದು ಸ್ಪೈಸಿ ಚಿಕನ್ ಇದು ರೆಸಿಪಿ ಮಾಡ್ತಿದ್ದೇನೆ ವಿತ್ ಶಿಮ್ಲಾ ಮಿರ್ಚ್ ಅಂದ್ರೆ ಕ್ಯಾಪ್ಸಿಕಮ್ ಹಾಕಿ ಒಂದು ಚಿಕನ್ ರೆಸಿಪಿ ಮಾಡ್ತಿದ್ದೇನೆ. ಹೆಸರು ನಾನೇ ಕೊಡ್ತಿದ್ದೇನೆ, ಕ್ಯಾಪ್ಸಿಕಮ್ ಚಿಕನ್ ಅಂತ. ಸೊ ತುಂಬಾ ಅದೇ ಟೇಸ್ಟ್ ಒಳ್ಳೇದಾಗ್ತದೆ. ಈ ಚಪಾತಿ ಜೊತೆ, ರೋಟಿ, ಅನ್ನದ ಜೊತೆ ಎಲ್ಲ ತುಂಬಾ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ರೆಸಿಪಿ ಈಸಿ ಉಂಟು, ಸೊ ಪ್ರಾಬ್ಲಮ್ ಇಲ್ಲ, ಮಾಡಬಹುದು, ಯಾರಿಗೂ ಮಾಡಬಹುದು. ಇವನ್ ಬ್ಯಾಚುಲರ್ಸ್ ಕೂಡ ಮಾಡಬಹುದು. ಇದು ನೋಡಿ, ರೆಸಿಪಿಯನ್ನು ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಸ್ಪೈಸಿ ಕ್ಯಾಪ್ಸಿಕಮ್ ಚಿಕನ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ರೆಸಿಪಿ, ಸ್ವಲ್ಪ ಸ್ಪೈಸಿ ಇರ್ತದೆ. ನಿಮ್ಗೆ ಬೇಕಾದಾಗೆ ಸ್ಪೈಸಿನೆಸ್ ಕಮ್ಮಿ ಮಾಡಬಹುದು. ಇದು ನೀವು ಚಪಾತಿ ಜೊತೆ, ಪರೋಟ, ನಾನ್ ಮತ್ತೆ ರೈಸ್ ಜೊತೆ ಎಲ್ಲ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ರೆಸಿಪಿ ತುಂಬಾ ಸಿಂಪಲ್ ಉಂಟು, ಬೇಗನೆ ಆಗ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಬಾಣಲೆಗೆ 4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ, ಇದಕ್ಕೆ 4 ದೊಡ್ಡ ಈರುಳ್ಳಿಯನ್ನು ಚಾಪ್ ಮಾಡಿ ಹಾಕಿ ಇದನ್ನು ಫ್ರೈ ಮಾಡಿ, ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ನಂತರ ಇದಕ್ಕೆ 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಸ್ಮೆಲ್ ಹೋಗೋ ತನಕ ಒಳ್ಳೆಯಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಚಿಕನ್ ಅನ್ನು ಹಾಕಿ. ನನ್ನ ಹತ್ರ ಅರ್ಧ ಕೆಜಿ ಮಾತ್ರ ಇದ್ದದ್ದು, ಸೊ ಅದನ್ನು ಹಾಕ್ತಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಒಂದು 5 ನಿಮಿಷ ಅಷ್ಟು ಫ್ರೈ ಮಾಡಿ. 5 ನಿಮಿಷ ಆದ ನಂತರ ಇದಕ್ಕೆ 4 ಟೊಮೆಟೊವನ್ನು ಕಟ್ ಮಾಡಿ ಹಾಕಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ಯಾಕೆಂದ್ರೆ ಟೊಮೆಟೊ ಆಗ ಚೆನ್ನಾಗಿ ಸಾಫ್ಟ್ ಆಗ್ತದೆ. ನೋಡಿ, ಇದನ್ನು ಸ್ವಲ್ಪ ಕವರ್ ಮಾಡಿ ಕುಕ್ ಮಾಡಿ. ಅಷ್ಟುವರೆಗೆ ನಾವೊಂದು ಮಸಾಲ ಮಾಡುವ. ಅದಕ್ಕೆ 2 ಟೀ ಸ್ಪೂನ್ ಕೊರಿಯಂಡರ್, ಅರ್ಧ ಟೀ ಸ್ಪೂನ್ ಪೆಪ್ಪರ್, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಫ್, 5 ರೆಡ್ ಚಿಲ್ಲೀಸ್ ಉಂಟಲ್ಲ ಡ್ರೈ, ಅದು, ಒಂದು ಚಿಕ್ಕ ದಾಲ್ಚಿನಿಯನ್ನು ಹಾಕಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ಇದನ್ನು ಕೋಲ್ಡ್ ಮಾಡಿ ಗ್ರೈಂಡ್ ಮಾಡಿ. ಇದನ್ನು ಗ್ರೈಂಡ್ ಮಾಡ್ತಿದ್ದೇನೆ ನಾನೀಗ. ನೋಡಿ, ತುಂಬಾ ಸಾಫ್ಟ್ ಆಗಬೇಕು ಅಂತಿಲ್ಲ, ಹೀಗೆ ಗ್ರೈಂಡ್ ಮಾಡಿ ಇಡೀರಿ. ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಚಿಕನ್ನಿಗೆ ಹಾಕಿ, ಅದರ ಜೊತೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 2 ಟೀ ಸ್ಪೂನ್ ಥಿಕ್ ಕರ್ಡ್, ದಪ್ಪ ಕರ್ಡ್ ಉಂಟಲ್ಲ, ಮೊಸರು ಉಂಟಲ್ಲ, ಅದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1 ಕಪ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕವರ್ ಮಾಡಿ ಕುಕ್ ಮಾಡಿ. ನೋಡಿ, ನಮ್ಮ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಒಳ್ಳೆಯಾಗಿ ಬೆಂದಿದೆ. ಈಗ ಲಾಸ್ಟಿಗೆ ನಮ್ದು ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಕ್ಯಾಪ್ಸಿಕಮ್, ಅದನ್ನು ಹಾಕಬೇಕು. ನಾನು 2 ಕ್ಯಾಪ್ಸಿಕಮ್ ಅನ್ನು ಹಾಕಿದ್ದೇನೆ, ಮತ್ತೆ 3 ಗ್ರೀನ್ ಚಿಲ್ಲಿ, 1 ಟೀ ಸ್ಪೂನ್ ಕಸೂರಿ ಮೇಥಿ, ಮತ್ತೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್. ಇದನ್ನು ಮಿಕ್ಸ್ ಮಾಡಿ. ಈಗ ಇದನ್ನು ಹೆಚ್ಚು ಕುಕ್ ಮಾಡೋದು ಬೇಡ, ಒಂದು 2 ನಿಮಿಷ ಕುಕ್ ಮಾಡಿದ್ರೆ ಆಗ ಕ್ಯಾಪ್ಸಿಕಮ್ ಎಲ್ಲ ತುಂಬಾ ಕ್ರಂಚಿ ಆಗಿ ಇರ್ತದೆ. ನೋಡಿ, ನಮ್ಮ ಗ್ರೇವಿ ಎಷ್ಟು ಥಿಕ್ ಆಗಿ ಉಂಟು. ನಿಮ್ಗೆ ಸ್ವಲ್ಪ ನೀರಾಗಿ ಗ್ರೇವಿ ಆಗಿ ಬೇಕಾದ್ರೆ ಸ್ವಲ್ಪ 1 ಗ್ಲಾಸ್ ಬದಲು 2 ಗ್ಲಾಸ್ ಹಾಕಿ, ಆಗ ಸ್ವಲ್ಪ ಗ್ರೇವಿ ಸಿಗ್ತದೆ ನಿಮ್ಗೆ. ಹೀಗೆ ಮಾಡಿದ್ರೆ ಚಪಾತಿಗೆಲ್ಲ ಒಳ್ಳೇದಾಗ್ತದೆ ತಿನ್ಲಿಕ್ಕೆ. ಎಷ್ಟು ಒಳ್ಳೇದಾಗಿದೆ ಇದು ನೋಡಿ, ಟೇಸ್ಟ್ ಕೂಡ ಅಷ್ಟೇ ಒಳ್ಳೆದು ಬರ್ತದೆ. ನಮ್ಮ ಸ್ಪೈಸಿ ಕ್ಯಾಪ್ಸಿಕಮ್ ಚಿಕನ್ ರೆಡಿ ಆಗಿದೆ.
ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ, ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.